ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಆಫ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್. ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್. ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕರಿಂದಲೇ ಅತ್ಯಾಚಾರ ಮಾಡಿರುವುದು ಖಂಡನೀಯ. ಸರ್ಕಾರ ಕೂಡಲೇ ಶಿಕ್ಷಕನ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಡಿಸೆಂಬರ್ 16ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಟಿಜನ್ ಫೋರಂ ಫಾರ್ ಪೀಸ್ ಅಂಡ್ ಜಸ್ಟಿಸ್ ಸಂಚಾಲಕ ಎಂಬಿ ಸಜ್ಜನ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 9ರಂದು ಬಾಲಕಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಯೋಜಿಸಿದ ಪ್ರತಿಭಟನೆ ಸಮಯದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ನೂರಾರು ಜನ ಸೇರಿಕೊಂಡು ಪೊಲೀಸರ ದೊಡ್ಡ ದಂಡಿನ ಎದುರಿಗೆ ರಸ್ತೆಯಲ್ಲಿ ಹೋಗುತ್ತಿದ್ದ ಅಲ್ಪಸಂಖ್ಯಾತರ ಮೇಲೆ ಮತ್ತು ಅವರ ವಾಹನಗಳ ಮೇಲೆ ಪ್ರತಿಭಟನಾಕಾರರು ಸಿಕ್ಕಾಪಟ್ಟೆ ಪುಂಡಾಟಿಕೆ ಮಾಡಿ ಕೆಲವರಿಗೆ ಮತ್ತು ವಾಹನಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಅಲ್ಪಸಂಖ್ಯಾತರು ಭಯಭೀತಗೊಳ್ಳುವಂತೆ ಆತಂಕ ಸೃಷ್ಟಿಸಿದ್ದಾರೆ. ಹಾಡು ಹಗಲೇ ಪೊಲೀಸರ ಎದುರಿನಲ್ಲಿಯೇ ಇಂಥ ಅಪರಾಧಗಳು ನಡೆದರೆ ಜಿಲ್ಲಾಡಳಿತವಾಗಲಿ ಅಥವಾ ಪೊಲೀಸ್ ವ್ಯವಸ್ಥೆಯಾಗಲಿ ಇದುವರೆಗೂ ಪ್ರತಿಭಟನೆ ನೇತೃತ್ವ ವಹಿಸಿದವರ ಮೇಲೆ ಅಥವಾ ಗೂಂಡಾ ಶಕ್ತಿಗಳ ಮೇಲೆ ಯಾವುದೇ ಸಮರ್ಥ ಕಾನೂನು ಕ್ರಮ ಜರುಗಿಸದೇ ಇರುವುದು ಸಿಟಿಜನ್ ಫೋರಂ ಫಾರ್ ಪೀಸ್ ಅಂಡ್ ಜಸ್ಟಿಸ್ ತೀವ್ರವಾಗಿ ವಿರೋಧಿಸುತ್ತದೆ ಎಂದರು. ಸಂಘಟನೆಯಿಂದ 9ನೇ ತಾರೀಕು DCF ಎದುರಿಗೆ ಅಂದೋಲಾ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದಕ್ಕಂಥ ಏನು ಒಂದು ಪ್ರೊಟೆಸ್ಟ್ ಸಮಯದಲ್ಲಿ ಅಲ್ಲಿ ಅವತ್ತಿನ ದಿವಸ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗಿದೆ ಮತ್ತು ಅಲ್ಲಿ ಅವ್ರ ವೆಹಿಕಲ್ ಮೇಲೆ ಧಕ್ಕೆ ಆಗಿದೆ, ಹೊಡೆದಿದ್ದಾರೆ ಅಲ್ಪಸಂಖ್ಯಾತರಿಗೆ. ಈ ಘಟನೆಯನ್ನು ಖಂಡಿಸಿ ಸಿಟಿಜನ್ ಫೋರಂ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ ವತಿಯಿಂದ ನಾವು 16ನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ತಿಮ್ಮಾಪುರಿ ಚೌಕ್ನಿಂದ DC ಆಫೀಸ್ ತನಕ ಬಂದು ಅಲ್ಲಿ DC ಅವರಿಗೆ ಮೆಮೊರಂಡಮ್ ಕೊಡ್ತಾಯಿದ್ದೀವಿ. ಇಲ್ಲಿವರೆಗೂ ಅಂಥ ಘಟನೆ ಆದರೂ ಕೂಡ ಜಿಲ್ಲಾ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅದೇನು ಸಂಘಟಕರೇನಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಇದ್ರ ಕುರಿತು ನಾವು ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಸ್ವಕುಳ ಸಾಳಿ ಸಮಾಜದ ವತಿಯಿಂದ ಡಿಸೆಂಬರ್ 13ರಂದು ನೂತನ ಮಂದಿರದಲ್ಲಿ ಭಗವಾನ್ ಶ್ರೀ ಜಿಹೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಕುಳ ಸಾಳಿ ಸಮಾಜದ ಅಧ್ಯಕ್ಷ ನಾರಾಯಣ ಸಿಂಗಾಡೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಕುಳಿ ಸಾಳಿ ಸಮಾಜದ ವತಿಯಿಂದ ಡಿಸೆಂಬರ್ 13ರಂದು ಬೆಳಗ್ಗೆ 9:41 ಭಗವಾನ್ ಶ್ರೀ ಜಿಹೇಶ್ವರ ಮೂರ್ತಿ ಶಿವಲಿಂಗ ಹಾಗೂ ನವಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಸಂಪೂರ್ಣ ಕುಂಭ ಹೊತ್ತ ಸುಮಂಗಲೆಯರಿಂದ ಶೋಭಾಯಾತ್ರೆಯನ್ನು ನಗರದ ಮಾಯಾ ಮಂದಿರದಿಂದ ಮಕ್ತಂಪುರದ ಭಗವಾನ್ ಶ್ರೀ ಜಿಹೇಶ್ವರ ಮಂದಿರದವರೆಗೆ ಹಮ್ಮಿಕೊಳ್ಳಲಾಗಿದೆ. ನಂತರ ಮಧ್ಯಾಹ್ನ 12:41 ಸಂಜೆ 5 ಗಂಟೆಯವರೆಗೆ ಗಣಪತಿ ಪೂಜೆ, ಪುಣ್ಯವಾಚನ, ಮಾಂತ್ರಿಕ ಪೂಜೆ, ನಂದಿ ಸ್ಥಾಪನೆ, ಆಚಾರ್ಯವರಣಿ, ನವಗ್ರಹ ಪೂಜೆ, ವಾಸ್ತು ಪೂಜೆ, ಅಂಕುರಾರ್ಪಣೆ, ಕಂಕಣ ಬಂಧನ, ಗಣಪತಿ ಹೋಮ ಹಾಗೂ ನವಗ್ರಹ ಹೋಮ, ನಂತರ ಮಂಗಳಾರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ 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 ಶಟಸ್ಥಲ ಬ್ರಹ್ಮ ಅಭಿನವ ರೇವಣಸಿದ್ದ ಪಟ್ಟದೇವರು, ಪರಮ ಪೂಜ್ಯ ಶ್ರೀ ಮಾನೀಪ್ರ ಶಿವಾನಂದ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಗಣ್ಯಮಾನ್ಯರು ಭಾಗಿಯಾಗಲಿದ್ದಾರೆ ಎಂದರು. ನಮ್ಮ ಸಮಾಜದ ಆರಾಧ್ಯ ದೇವ ಭಗವಾನ್ ಶ್ರೀ ಜೀವೇಶ್ವರರ ಪ್ರಾಣ ಪ್ರತಿಷ್ಠಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 13, 14, 15 ಡಿಸೆಂಬರ್ 3 ದಿನ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ 3 ದಿನದ ಕಾರ್ಯಕ್ರಮಗಳಲ್ಲಿ ವಿವಿಧ ಧಾರ್ಮಿಕ ಪೂಜ್ಯರು ಬರ್ತಾ ಇದ್ದಾರೆ. 15ನೇ ತಾರೀಕು ಪರಮ ಪೂಜ್ಯ ಜಗದ್ಗುರು ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಭಾವೈಕ್ಯತಾ ಪೀಠ ಶ್ರೀ ಜಗದ್ಗುರು ಫಕೀರ ಸಂಸ್ಥಾನ ಮಠ ಸಿರಹಟ್ಟಿ ಬಾಳೆಹೊಸೂರು ಹಾಗೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸೋಪಾನನಾಥ ಸ್ವಾಮಿಗಳು ತ್ರಿವಿಕ್ರಮಾನಂದ ಸರಸ್ವತಿ ಮಠ ಗಂವಾರ್, ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಘನಮಠೇಶ್ವರ ಮಠ ಸಂತೆಕಲ್ಲೂರು ಹಾಗೂ ಫಿರೋಜಾಬಾದ್. 15ನೇ ತಾರೀಕು ಈ 3 ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಜರುಗುತ್ತಿದೆ. ಅದರ ಅಧ್ಯಕ್ಷತೆಯನ್ನು ನಾರಾಯಣ ಸಿಂಗಾಡೆ, ಅಧ್ಯಕ್ಷರು ಸಕುಳ ಸಾಳಿ ಸಮಾಜ ಕಲಬುರಗಿ, ಹಾಗೂ ಸನ್ಮಾನ್ಯ ಶ್ರೀ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ, ಹಾಗೂ ಸನ್ಮಾನ್ಯ ಶ್ರೀ ರಮೇಶ್ ಚಿಲ್ಲಾಳ್ ಅಖಿಲ ಭಾರತ ಸಕುಳ ಸಾಳಿ ಸಮಾಜ ಹುಬ್ಬಳ್ಳಿ, ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಎನ್ ಭಂಡಾರೆ ನಿವೃತ್ತ SP, ಅಧ್ಯಕ್ಷರು ಸಕುಳ ಸಾಳಿ ಸಮಾಜ ಕರ್ನಾಟಕ ರಾಜ್ಯ ಸಕುಳ ಸಾಳಿ ಸಮಾಜ ಬೆಂಗಳೂರು, ಶ್ರೀಮತಿ
ಶಶಿಕಲಾ ಅಶೋಕ್ ಚೌಧರಿ, ಅಧ್ಯಕ್ಷರು ಅಖಿಲ ಭಾರತ ಸಕಲುಸಾಳಿ ಸಮಾಜ ಮಹಿಳಾ ಘಟಕ ಬೆಳಗಾವಿ, ಹಾಗೂ ಸುಭಾಷ್ ಸುಖಾರಾಮ್ ಬೇಲೇಕರ್, ಮಾಜಿ ಅಧ್ಯಕ್ಷರು ಅಖಿಲ ಭಾರತೀಯ ಸಕಲುಸಾಳಿ ಸಮಾಜ ಇಚಲಕರಂಜಿ, ಮುರಳೀಧರರಾವ್ ಹಿರೋಳಿಕರ್, ಗೌರವ ಅಧ್ಯಕ್ಷರು ಸಕಲುಸಾಳಿ ಸಮಾಜ ಕಲಬುರಗಿ, ಶ್ರೀರಾಮ್ ಡಿ ಪವಾರ್, ಅಧ್ಯಕ್ಷರು ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಕಲಬುರಗಿ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಕಾಂಬಳೆ, ಕಾರ್ಯದರ್ಶಿ ಅಖಿಲ ಕರ್ನಾಟಕ ರಾಜ್ಯ ಸಕಲುಸಾಳಿ ಸಮಾಜ ಗದಗ್, ಹಾಗೂ ಇನ್ನೂ ವಿವಿಧ ಮುಖಂಡರು, ಸಮಾಜಾಧ್ಯಕ್ಷರು. ನಾಡೋಜ ಡಾಕ್ಟರ್ JS ಖಂಡೇರಾವ್ ಅವರ ಅನುಭವ ಮಂಟಪ ಕೃತಿಯ ನಕಲು ಕೃತಿಯನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಳವಡಿಸಿರುವುದು ನಕಲು ಚಿತ್ರವನ್ನು ತೆರವುಗೊಳಿಸಬೇಕೆಂದು ಸರ್ಕಾರಕ್ಕೆ ಹಿರಿಯ ಕಲಾವಿದ ಮೋಹನ್ ಸೇತನೂರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗಾವಿಯ ಸುವರ್ಣಸೌಧದಲ್ಲಿ ಅನುಭವ ಮಂಟಪ ಚಿತ್ರಕಲಾಕೃತಿ ಅನಾವರಣಗೊಳಿಸಲಾಗಿತ್ತು. ಈ ಚಿತ್ರಕಲಾಕೃತಿಯು ನಾಡೋಜ ಖ್ಯಾತ ಹಿರಿಯ ಕಲಾವಿದ ನಾಡೋಜ ಡಾಕ್ಟರ್ JS ಖಂಡೇರಾವ್, ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಪುರಸ್ಕೃತರು. ಇವರು 7 ಫೀಟ್ ಬೈ 9 ಫೀಟ್ ಅಳತೆಯ ಬಸವೇಶ್ವರ ಮತ್ತು ಶ್ರೀ ಶಿವಶರಣೆ ಅಕ್ಕಮಹಾದೇವಿ ವಿಚಾರ ವಿಮರ್ಶೆಯಲ್ಲಿ ತೊಡಗಿರುವ ಅನುಭವ ಮಂಟಪದ ತೈಲ ವರ್ಣ ಚಿತ್ರದ ನಕಲು ಆಗಿದ್ದು, ಖಂಡೇರಾವ್ ಅವರ ಕೃತಿಯು ಅವರ ಜೀವಮಾನದ ಅನುಭವದಲ್ಲಿ ಮೂಡಿಬಂದಿರುವ ಶ್ರೇಷ್ಠ ಕಲಾಕೃತಿಯಾಗಿದೆ. ಆದ ಕಾರಣ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಿತ್ರಿಸಿರುವ ನಕಲು ಚಿತ್ರವನ್ನು ತೆರವುಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಮುಖಾಂತರ ಬಂದಿರುವಂಥ ಮಾಹಿತಿಯನ್ನೇ ಆಧಾರವಾಗಿಟ್ಕೊಂಡು ನಾವಿಲ್ಲಿ ಇದರ ಕುರಿತು ಮಾತನಾಡಲಿಕ್ಕೆ ಬಂದಿದ್ದೆ. ಇಲ್ಲಿ BL ಶಂಕರ್ ಅನ್ನುವಂಥ ಒಬ್ಬ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರು, ಆಮೇಲೆ ಅವರು ಕೆಲವೊಂದು ಕಲಾವಿದರು ಅಂತೇಳಿ ಬರೆದಿದ್ದಾರೆ. ಕಲಾವಿದ ಅಲ್ಲ, ಕಲಾವಿದರು ಒಂದು ಸಮೂಹನೇ ಇದೆ. ಇಲ್ಲಿ ಮಾಹಿತಿಗಾಗಿ, ತಮ್ಮೆಲ್ಲರ ಮಾಹಿತಿಗಾಗಿ ಇದನ್ನು ನಿಮಗೆ ದೂರದಿಂದನೇ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಸಮೀಪದಿಂದ ಕೂಡ ನೋಡ್ಬೋದು. ಇದರ ಕಾಪಿ ಜಾಸ್ತಿ ನನ್ನ ಹತ್ರ ಇಲ್ಲ. ಇದು ಈ ನಕಲು ಕೃತಿ ಅಂದರೆ ಇದು ಅಸಲು ನಕಲಿನಲ್ಲಿ ನೋಡಾಗ ಭಾಳ ಸೂಜಿ ಎಳೆಯಷ್ಟು ಫರಕ್ ಇರ್ತಾವೆ. ಯಾಕಂತಂದರೆ ಇದು ನಾಡೋಜ ಡಾಕ್ಟರ್ JS ಖಂಡೇರಾವ್ ಅವರು 2-3 ವರ್ಷ ಕಾಲ ಅದರ ಮೇಲೆ ರಿಸರ್ಚ್ ಮಾಡಿ ಅವರ ಅನುಭವದ 60-70 ವರ್ಷದ ತಮ್ಮ ಕಲಾ ಕ್ಷೇತ್ರದ ಅನುಭವದ ಒಂದು ಏನು ಮೂಸೆಯೊಳಗೆ ಬೆಂದು ಏನಂತಾರೆ ಜೀವಮಾನದ ಅವರ ಒಂದು ಶ್ರೇಷ್ಠ ಕೃತಿ ಇದು ಅನುಭವ ಮಂಟಪ ಕಲಾಕೃತಿ. ಇದರ ಮೂಲ ಕೃತಿ ಏನದಲ್ಲ, ಇದು 2019 ಕಂಪ್ಲೀಟ್ ಆಗಿತ್ತು ಸರ್. ಕಂಪ್ಲೀಟ್ ಆಗಿ ಅದು ದಿಲ್ಲಿ ಪಾರ್ಲಿಮೆಂಟ್ ಒಳಗೆ ಅಲ್ಲಿ ಡಿಸ್ಪ್ಲೇ ಆಗಬೇಕು ಅಂತೇಳಿ ಹೋಗಿದ್ದು. ಅದು ಯಾವ ಕಾರಣಕ್ಕಾಗಿ ಅದು ಹಿಂದುಳಿತು ಅಂತ ಗೊತ್ತಾಗಲಿಲ್ಲ. ಅಲ್ಲೂ ಕೂಡ ಒಂದು ನಕಲು ಪ್ರತಿನೇ ಹೋಗಿ ಅಲ್ಲಿ ಫಿಕ್ಸ್ ಆಗಿದ್ದು ನಮಗೆ ಗಮನಕ್ಕೆ ಬಂದಿದೆ. ನಾವು ಕಣ್ಣಾರೆ ನೋಡಿದವ್ರಲ್ಲ, ಮಾಧ್ಯಮದ ಮುಖಾಂತರ ಬಂದಂಥ ಸುದ್ದಿಗಳು. ಅದಕ್ಕಾಗಿ ನಾವು ಏನು ಮಾಡಲಿಕ್ಕಾಗಲಿಲ್ಲ ಅವಾಗ. ಈಗೇನು ನಮ್ಮ ಕರ್ನಾಟಕದಲ್ಲಿಯೇ ಒಬ್ಬ ಕರ್ನಾಟಕದ ಶ್ರೇಷ್ಠ ಇವತ್ತೇನಪ್ಪ ಅಂತಂದ್ರೆ ಸೀನಿಯರ್ಗಳದಾಗ ಸೀನಿಯರ್ ಅಂತಂದ್ರೆ ನಾವೇ 70 ವರ್ಷನವರಿದ್ದೀವಿ. ನಮಗೆ ಕಲಿಸಿದಂಥ ಗುರುಗಳು 85 ವರ್ಷದ ತಮ್ಮ ಅನುಭವದಲ್ಲಿ ಏನಪ್ಪ ಅಂತಂದ್ರೆ ಇಂಥ ಒಂದು ಕಲಾಕೃತಿ ಮಾಡಿರುವಂಥದ್ದು. ಅವರ ವಯಸ್ಸಿನವರು ಒಂದು ಬೆರಳೆಣಿಕೆಯ ಮೇಲೆ ಅಷ್ಟೇ ಸಿಗುವಂಥ ಕಲಾವಿದರಲ್ಲಿ ಅವರು ಒಬ್ಬರು. ಅವರಿಗೆ ಈ ಇಡೀ ಭಾರತ ದೇಶದಲ್ಲೇ ಅವರನ್ನು ಗುರುತಿಸುವಂಥ ಒಂದು ನಮ್ಮ ಕ್ಷೇತ್ರದವರು ಗುರುತಿಸ್ತಾರೆ. ಬ್ರಹ್ಮ ಅಂತೇಳಿ ಅವರನ್ನು ಪೂಜಿಸ್ತಾರೆ. ಅಂಥ ಕಲಾವಿದನ ಕಲಾಕೃತಿಯ ಕೃತಿಚೌರ್ಯ ಆಗಿದ್ದು ನಮ್ಮ ಮನಸ್ಸಿಗೆ ನೋವು ಬಂದಾಗ ನಾವು ಈ ಥರ ಈ ವ್ಯವಹಾರಗಳಲ್ಲಿ ನಾವು ಪರಿಣಿತರಲ್ಲ. ನಾವು ಚಿತ್ರ ಬರೆಯೋರು ಅಷ್ಟೇ. ಮಾತು ಕೂಡ ನಮಗೆ ಆಡ್ಲಿಕ್ಕೆ ಬರೋಂಗಿಲ್ಲ, ಶಬ್ದಗಳು ನಮ್ಮಲ್ಲಿ ಇರೋಂಗಿಲ್ಲ, ಭಾವನೆ ಇರ್ತದೆ ಅಷ್ಟೇ. ಆ ಭಾವನೆಯನ್ನು ನಿಮ್ಮ ಎದುರು ತೋಡ್ಕೊಂಡು ನಾವೇನಪ್ಪ ಅಂದ್ರೆ ಈ ಥರ ಈಗ ಯಾವುದಕ್ಕೆ ನಾವು ಮೂಲ ಕೃತಿ ಅನ್ನಬೇಕು, ಯಾವುದಕ್ಕೆ ನಾವು ನಕಲು ಕೃತಿ ಅನ್ನಬೇಕು ಅಂತಂದರೆ ಅದಕ್ಕೊಂದು ಆ ಕ್ಷೇತ್ರದ ಪರಿಣಿತರೇನಿರ್ತಾರಲ್ಲ, ಸರ್ಕಾರನೇ ಏನಪ್ಪ ಅಂತಂದ್ರೆ ಇವರು ಶ್ರೇಷ್ಠರು, ಜೀವಮಾನ ಸಾಧನೆಗಾಗಿ ಇವರನ್ನು ನಾವು ಗುರುತಿಸ್ತಾ ಇದ್ದೀವಿ. ನಮ್ಮ ಕ್ಷೇತ್ರದೊಳಗೇನಪ್ಪ ಅಂತಂದ್ರೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಅನ್ನೋದೊಂದು ಭಾಳ ಶ್ರೇಷ್ಠವಾದಂಥ ಪ್ರಶಸ್ತಿ. ಆ ಪ್ರಶಸ್ತಿ ತೊಗೊಂಡಂಥವ್ರು, ಡಾಕ್ಟ್ರೇಟ್ ತೊಗೊಂಡಂಥವ್ರು, ಇಂಥವ್ರು ಏನಿರ್ತಾರಲ್ಲ ಪರಿಣಿತರಂತೇನು ಇರ್ತಾರಲ್ಲ, ಅವ್ರದ್ದೊಂದು ಸಮಿತಿ ಮಾಡಿ ಅಲ್ಲಿ ನೋಡಿದಾಗ ಏನಂತ ಅವ್ರು ಹೇಳ್ತಾರೆ ಸರ್. ಈಗ ಯಾರೋ ಒಬ್ಬ ರಾಜಕಾರಣಿನೋ ಯಾರೋ ಒಬ್ಬ ಲೇಮ್ಯಾನ್ ಏನಪ್ಪ ಅಂತಂದ್ರೆ ಅದರದ್ದು ಗುಣಮಟ್ಟ ಅಥವಾ ಅದರದ್ದು ಏನು ಸಾರ ಅದಲ್ಲ ಅದು ತಿಳಿಸ್ಲಿಕ್ಕೆ ಇನ್ನೊಬ್ಬರ ಕಡೆ ಸಾಧ್ಯ ಆಗಂಗಿಲ್ಲ. ಆದರೆ ಇಲ್ಲಿ ಯಾವ ರೀತಿಯಾಗಿ ಕೆಲಸ ನಡೆದಿದೆ ಆ ನಕಲು ಆಗೋದ್ರಲ್ಲಿ ಅಂತ ಅನ್ನೋದು ಆ ಮಾಧ್ಯಮದ ಮುಖಾಂತರ ತಿಳಿದು ಬಂದಿದ್ದು ತಮಗೂ ಗೊತ್ತಿರುವಂಥ ವಿಷಯನೇ.
ಈ ನನ್ನ ಬಾಯಲ್ಲಿ ಒಬ್ಬ ವ್ಯಕ್ತಿ ಹೆಸರು ನಾನು ತರಬಾರ್ದು ಅಂತನ್ನೋದೇ ಅದಕ್ಕಾಗಿ ಆ ನೋಟಲ್ಲಿ ನಾನು ಇದು ತಂದು ಆ ಹೆಸರುಗಳು ಹೇಳಿಲ್ಲ. ಯಾಕಂತಂದರೆ ಅದು ಅನಾವರಣ ಆಗಿರೋದೇ. ಅನಾವರಣ ಅಂದರೆ ಅಲ್ಲಿ ಏನು ಚಿತ್ರ ಅನಾವರಣ ಆಯಿತು, ಅದ್ರ ಹಿಂದೆ ಯಾರಿದ್ದಾರೆ ಎಲ್ಲನೂ ಕನ್ನಡಿಯಂತೆ ಎದುರಿದೆ. ಅದು ನಮಗಾಗಿರೋ ನೋವು ಏನು ಅಂತನ್ನೋದು ನಿಮ್ಮ ಎದುರು ತೋಡ್ಕೋಬೇಕು. ಸರ್ಕಾರ ಇಂಥದ್ದೊಂದು ತಪ್ಪು ಮಾಡಿದೆ, ಆ ತಪ್ಪು ಮರುಕಳಿಸಬಾರ್ದು ಅನ್ನುವಂಥ ಕಾಳಜಿಯಿಂದ ನಾವಿಲ್ಲಿ ಬಂದಿರೋದು. ಯಾರ ಮೇಲಾದರೂ ದೋಷಾರೋಪಣೆ ಹಾಕಬೇಕು ಅಂತ ನಾವು ಉದ್ದೇಶ ನಮಗಿಲ್ಲ. ಪಂಚಮಸಾಲಿ ಸಮುದಾಯದ ಬೇಡಿಕೆಯನ್ನ ಯಾವುದೇ ಕಾರಣಕ್ಕೂ ಪರಿಗಣಿಸಬಾರದು, ಇಲ್ಲದೇ ಇದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನು ಹಿಂದುಳಿದ ಪ್ರವರ್ಗ 2ಎಗೆ ಸೇರಿಸಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಹಾಗೂ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಪಂಚಮಸಾಲಿ ಸಮುದಾಯದ ಬೇಡಿಕೆಯನ್ನು ಯಾವುದೇ ಕಾರಣಕ್ಕಾಗಿ ಪರಿಗಣಿಸಬಾರದು, ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಮುಖಂಡರು ತಿಳಿಸಿದರು. ಕಲಬುರಗಿ ನಗರದಲ್ಲಿ ಸಂತೃಪ್ತಿ ನೂತನ ಹೋಟೆಲ್ನ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಅರಣ್ಯ ಇಲಾಖೆ ಕಚೇರಿ ಮುಂದುಗಡೆಗೆ ಹೋಟೆಲ್ ಸಂತೃಪ್ತಿ ಹೋಟೆಲ್ ಉದ್ಘಾಟನೆ ಸಮಾರಂಭ ಜರುಗಿತು. ಈ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಜೋಳದ ರೊಟ್ಟಿ ಊಟ ಹಾಗೂ ಹೋಳಿಗೆ ಊಟ ಸಿಗುತ್ತದೆ. ಇದೇ ಸಂದರ್ಭದಲ್ಲಿ ಹೋಟೆಲ್ನ ಮಾಲೀಕರು ಮಾತನಾಡಿದರು. 11/12/2024 ತಿಮ್ಮಾಪುರ ಚೌಕಲಿಂದ ಶರಣಬಸವೇಶ್ವರ ಟೆಂಪಲ್ ರಸ್ತೆ, ಮುಖ್ಯ ರಸ್ತೆ, ಅರಣ್ಯ ಇಲಾಖೆಯ ಕಚೇರಿ ಎದುರುಗಡೆ ಇರತಕ್ಕಂಥ ಹೋಟೆಲ್ ಸಂತೃಪ್ತಿ ಇವತ್ತು ಉದ್ಘಾಟನಾ ನಡೀತಾ ಇದೆ. ಈ ಹೋಟೆಲ್ ಸಂತೃಪ್ತಿಯ ಇಲ್ಲಿ ಆಗ್ತಕ್ಕಂಥ ಉಪಹಾರ ಮತ್ತು ಊಟದ ವ್ಯವಸ್ಥೆ, ಉಪಹಾರದಲ್ಲಿ ಒಳ್ಳೆಯ ಜೌಗಾದಿ, ಉಪ್ಪಿಟ್ಟು, ಸುಶಲಾ, ಆಲೂಬಾತು, ಶಿರಾ ಇನ್ನಿತರ ವ್ಯವಸ್ಥೆ ಮಾಡಲಾಗಿರ್ತದೆ. ಜೊತೆಗೆ 12 ಗಂಟೆಯಿಂದ ರಾತ್ರಿ 9:30 ಗಂಟೆವರೆಗೆ ಪ್ಯೂವರ ಜೋಳದ ರೊಟ್ಟಿ, ಜೈವಿಕವಾದ ಚಪಾತಿ, ಸಜ್ಜಿ ರೊಟ್ಟಿ, ಬೇಳೆ ಹೋಳಿಗೆ, ಶೇಂಗಾದ ಹೋಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಇದ್ದು ಹಾಗೂ ಪಾರ್ಸಲ್ ವ್ಯವಸ್ಥೆ ಸೂತ ಈ ಹೋಟೆಲಲ್ಲಿ ನಡೀತಾ ಇದೆ. ಫೋನ್ ಮುಖಾಂತರ ಇದಕ್ಕೆ ಹೋಟೆಲ್ಲ ಫೋನ್ ಮಾಡಿ ಹೇಳಿದ್ರೆ ಅವರ ಮನೆಗೆ ತಲುಪಿಸ್ತಕ್ಕಂಥದ್ದು, ಆಸ್ಪತ್ರೆಯಿಂದ ತಲುಪಿಸ್ತಕ್ಕಂಥದ್ದು, ಒಂದು ಊಟದ ವ್ಯವಸ್ಥೆಯನ್ನು ಪಾರ್ಸಲ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗುತ್ತದೆ. ಇಲ್ಲಿ ಇರ್ತಕ್ಕಂಥ ಒಳ್ಳೆ ಲಿಂಗಾಯತ ಖಾನಾವಳಿಯಲ್ಲಿ ನುರಿದಂಥ ಖಾನಾವಳಿ ಮಾಡಿರ್ತಕ್ಕಂಥ
ಲಿಂಗಾಯತ ಹೆಣ್ಮಕ್ಳು ಒಂದು ಟೀಮ್ ಇದೆ. ಜೊತೆಯಲ್ಲಿ ಈ ಹೋಟೆಲ್ ಮ್ಯಾನೇಜ್ಮೆಂಟು ಮತ್ತು ವ್ಯವಸ್ಥೆ ಮಾಡ್ತಕ್ಕಂಥ ನಮ್ಮ ಧನರಾಜ್ ಪಾಟೀಲ್ ಅವರು ಕೂಡ ಈ ಹೋಟೆಲ್ ವ್ಯವಸ್ಥೆಯನ್ನು ಅವರೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಜೊತೆಯಲ್ಲಿ ನಾಗರಾಜ್ ಬೆಳಮಗಿ ಅವರು ಕೂಡ ಈ ಒಂದು ಟೀ ಪಾಯಿಂಟು ಮತ್ತು ಹೊರಗೆ ಮಧ್ಯಾಹ್ನದಿಂದ ಭಜಿ ಹಾಕ್ತಕ್ಕಂಥದ್ದು ಇನ್ನಿತರ ವ್ಯವಸ್ಥೆಗಳನ್ನು ಈ ಜಂಟಿ ವ್ಯವಸ್ಥೆಯಲ್ಲಿ ಇಬ್ಬರು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಖಾನಾವಳಿಯಾಗಿದೆ. ಅದಕ್ಕೆ ಒಳ್ಳೆಯ ಒಂದು ಸಿಸ್ಟಮೆಟಿಕವಾಗಿ ಒಳ್ಳೆಯ ಒಂದು ಟೆಸ್ಟ್ ಇರ್ತಕ್ಕಂಥ ಫುಡ್ ಕೊಡ್ತಕ್ಕಂಥದ್ದು ನಿರ್ಧಾರ ಮಾಡಿಕೊಂಡು ಇವರು ಧನರಾಜ್ ಗೌಡರು ಮತ್ತು ನಾಗರಾಜ್ ಅವರು ಮತ್ತು ಎಲ್ಲ ಹೆಣ್ಮಕ್ಳ ಟೀಮನ್ನು ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಈಗ ಪೂಜಾ ಆದಮೇಲೆ ಇವತ್ತು 12 ಗಂಟೆಯಿಂದ ಇವತ್ತು ಹೋಳಿಗೆ ಊಟ, ಇವತ್ತಿನ ಪ್ರಾರಂಭದ ಹೋಳಿಗೆ ಊಟ ಪ್ರಾರಂಭ ಆಗುತ್ತೆ. ಈಗ ಪೂಜಾ ನಂತರ ಒಂದು ಉಪಹಾರ ಕಾರ್ಯಕ್ರಮ ಸಹಿತ ಇವರು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನನಗೆ ಭಾಳ ನಾವು ಕೂಡ ಇದೊಂದು ಹೋಟೆಲ್ದ ಒಳ್ಳೆಯ ಶುಚಿತ್ವವಾಗಿ ತಿಮ್ಮಾಪುರ ಸರ್ಕಲ್ದಿಂದ ಸಳಬಸವೇಶ್ವರ ಟೆಂಪಲ್ವರೆಗೂ ಯಾವುದೋ ಲಿಂಗಾಯತ್ ಖಾನಾವಳಿ ಮತ್ತು ಊಟದ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಇದೊಂದು ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ತಂದಿರ್ತಕ್ಕಂಥದ್ದು. ಅದಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯ ಉಪಹಾರ ಮತ್ತು ಊಟ ಸೇವನೆ ಮಾಡಲಿ ಅಂತೇಳಿ ಭಾವಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ದಿಗಂಬರ ಬೆಳಮಗಿ, ಮಾಜಿ ಜಡ್ಪಿ ಬೆಳಮಗಿಯ ನಿವಾಸಿಯಾಗಿದ್ದು ಈ ಹೋಟೆಲ್ ಸಂತೃಪ್ತಿ ಹೋಟೆಲನ್ನು ಅವ್ರು ಮಾಡಿ ನನ್ನ ಕೈಯಾಗ ಕೊಟ್ಟಾರ. ನೋಡಿರಿ ನೀವೇ ನಡ್ಸ್ಕೊಂಡು ಹೋಗ್ರಿ ಅಂತ. ನಾನು ನಡ್ಸ್ಕೊಂಡು ಹೋಗ್ತೀನಿ. ಈ ಹೋಟೆಲ ಇಲ್ಲಿ ಆಜು ಬಾಜು ಎಲ್ಲಿ ಖಾನಾವಳಿ ಭೀ ಇಲ್ಲ. ಈ ಹೋಟೆಲ ಭಾರಿಯಾಗಿ ನಡೀತದೆ ಅಂತ ನನ್ನ ಅನಿಸಿಕೆ ಅದ. ಇಲ್ಲಿ ಎಲ್ಲಿ ಭೀ ಇಲ್ಲ. ಆದ್ರೂ ಸಮೇತ ತಮ್ಮಲ್ಲಿ ವಿನಂತಿ, ಎಲ್ಲಾದರೂ ಹೋಗಿ ಟೇಸ್ಟ್ ನೋಡ್ಕೆಸಿಂದು ಎಲ್ಲಿದ್ದರೂ ಭೀ ಕಲಬುರಗಿ ಹೊರಗಿದ್ದರೂ ಭೀ ಹೋಗಿ ನಾವು ಊಟ ಮಾಡಿ ಬರ್ತೇವೆ. ಕಲಬುರಗಿ ಹೊರಗಿದ್ದರೂ ಭೀ ಟೇಸ್ಟ್ ಇರ್ತಾವೆ, ಊಟ ಮಾಡಿ ಬರ್ತೇವೆ. ಆದ ಕಾರಣ ನಾ ಭೀ ಕೂಡ ಬೆಳಮಗಿಯಲ್ಲಿ ದಾಬಾ ಮಾಡಿದೆ. ಆ ನಡೆದು ದಾಬಾ ಏನದ ಅಂತಂದು ಬೇಡ ಅಂತ ಬಿಟ್ಟು ಬಂದು, ಇಲ್ಲ ಇದು ನಿಮ್ಗೆ ನಡೀತದೆ ನೀವು ಮಾಡಿರಿ ಅಂತ ಹೇಳಿದಾಗ ನಾನು ಮಾಡೀನಿ. ಆದ್ರೆ ಸ್ವಚ್ಛ ಊಟ ಚಂದಿದ್ದರೆ ಮಾಡಮ್ರಿ ಅಂತ ಹೇಳ್ಕೆಸಿಂದ ಅವ್ರಿಗೆ ಹೇಳಿದೆವು. ಏನಿಲ್ಲ ಹೆಂಗೆ ಅಂತೀರಿ ಹಂಗೆ ಮಾಡಮ್ಮ ಅಂತ ಹೇಳ್ಕೆಸಿಂದ ಅವರು ಅಂದು ಸಹಕಾರ ಕೊಟ್ಟರ. ಅವ್ರಿಗೆ ಭೀ ಕೂಡ ವಿನಂತಿ, ಏನು ವಿನಂತಿ ಅಂತಂದ್ರೆ ಸ್ವಚ್ಛ ಯಾವಾಗಾದರೂ ನನ್ನದು ಏನದ ಅಂತ ಸ್ವಚ್ಛ ಏನು ಹಾಕಿರ್ಲಿಕ್ಕೆ ಸ್ವಚ್ಛ ಇಡ್ಬೇಕನ್ನೋದು. ಸಿಡಕ್ ಅಂತಾರವರು ಅನ್ನೋ ಲೆಕ್ಕ ಸ್ವಚ್ಛ ಇಡೋದು. ಹೋಟೆಲ್ ಅಲ್ಲಿ ಖಾನಾವಳಿ ಅಲ್ಲಿ ಸ್ವಚ್ಛ ಇಡಬೇಕು. ಸ್ವಚ್ಛ ಇದ್ದರೆ ಗಿರಾಕಿಗಳು ಹೆಚ್ಚಿಗೆ ಬರ್ತಾವೆ. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಧನರಾಜ್ ಬೆಳಮಗಿ. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮೀಸಲಾತಿಗಾಗಿ ನಡೆಯುತ್ತಿದ್ದ ಹೋರಾಟವನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹತ್ತಿಕ್ಕುವ ಕುತಂತ್ರ ಮಾಡಿರೋದ್ರಿಂದಲೇ ಇಷ್ಟೊಂದು ರಾದ್ಧಾಂತ ನಡೆದಿದೆ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾತನಾಡಿದ ಅವರು, ಶ್ರೀಗಳ ನೇತೃತ್ವದಲ್ಲಿ ನಡೆದ ಹೋರಾಟ ಶಾಂತಿಯುತವಾಗಿತ್ತು. ಆದರೆ ವ್ಯವಸ್ಥಿತವಾಗಿ ಹೋರಾಟವನ್ನ ಮಣಿಸುವ ಯತ್ನ ನಡೆಯುತ್ತಲೇ ಇದೆ. ಹಲವರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ಎಂದರು. ರಾಜ್ಯ ಸರ್ಕಾರದ ಈ ಕ್ರಮದಿಂದ ಹೋರಾಟ ನಿಲ್ಲುವುದಿಲ್ಲ. ಇದಕ್ಕೆ ತಕ್ಕ ಪಾಠವನ್ನ ಸಮಾಜ ಕಲಿಸಲಿದೆ ಎಂದು ಎಚ್ಚರಿಸಿದ ಮಾಜಿ ಸಚಿವರು, ನಾಳೆ ನಡೆಯುವ ಹೋರಾಟದಲ್ಲಿ ಭಾಗವಹಿಸುವುದಾಗಿ ಹೇಳಿದರು. ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದಾಗಲೂ ಹೋರಾಟ ನಡೆದಿದೆ. ಲಕ್ಷಾಂತರ ಜನ ಸೇರಿದ್ರು ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗಿತ್ತು. ಆದ್ರೆ ನಿನ್ನೆಯ ವಿಚಾರ ಮನಸ್ಸಿಗೆ ನೋವು ಉಂಟು ಮಾಡಿದ್ದಲ್ಲದೆ ಮುಖ್ಯಮಂತ್ರಿ ಅವರ ಭಾವನೆ ಏನು ಎಂಬುದು ಬಹಿರಂಗಗೊಂಡಿದೆ ಎಂದರು. ಇದು ಬಹಳ ಖಂಡನೀಯ. ಯಾಕಂದ್ರೆ ಇವತ್ತು ಕಾನೂನನ್ನು ಯಾರು ಗೌರವಿಸ್ತಾರೆ, ಆ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಮಹಿಳಾ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಇವತ್ತು ಅವರಿಗೆ ಬಹಳ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಘಟನೆಯನ್ನು ಕೂಡ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲಪ್ಪ. ನಾವು ಕೂಡ ಅನೇಕ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಈ ರೀತಿ ಒಂದು ಕೆಟ್ಟ ಒಂದು ಪದ್ಧತಿಯಲ್ಲಿ ಇವತ್ತು ಒಂದು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ಮತ್ತು ಈ ಸರ್ಕಾರ ಪತನ ಆಗೋದ್ರಲ್ಲಿ ಸಂದೇಹ ಇಲ್ಲ. ಅದಕ್ಕೆ ಕಾರಣ ಈ ಪಂಚಮಸಾಲಿ ಹೋರಾಟ 100%. ಹಿಂದೆ ನರಗುಂದದಲ್ಲಿ ಕೂಡ ಗುಂಡೂರಾಯರು ಇದೇ ರೀತಿ ಗೋಲಿಬಾರ್ ಲಾಠಿ ಚಾರ್ಜ್ ಮಾಡಿದಾಗ ಅವ್ರು ಸರ್ಕಾರ ಕಳೆದುಕೊಂಡ್ರು, ಕಾಂಗ್ರೆಸ್ ಸರ್ಕಾರ. ಈ ಒಂದು ಮುಂದಿನ ವ್ಯವಸ್ಥೆಯಲ್ಲಿ ಇದೇ ಪಂಚಮಸಾಲಿಗಳಿಂದ ಈ ಸರ್ಕಾರ ಪತನ ಆಗುತ್ತೆ. ನಿಮ್ಮ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು, ನೀವು ಮೀಸಲಾತಿ ಕೊಡದೆ ಹೋದರೆ 2028ಕ್ಕೆ ನಾವು ಏನಂತ ತೋರಿಸ್ತೀವಿ ನಿಮ್ಗೆ ಅಂತ. ಅಲ್ಲ, ಕಾನೂನಾತ್ಮಕವಾಗಿ ನಮ್ಮ ಜಗದ್ಗುರುಗಳು ಭಾಳ ವಿಶೇಷವಾಗಿ ಎಲ್ಲವೂ ಕೂಡ ಬಲ್ಲವರಿದ್ದಾರೆ ಮತ್ತು ಅನೇಕ ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ತದೆ. ನಮ್ಮ 3 ಪೀಠಗಳು ಕೂಡ ಒಂದೇ ಗುರಿ ಇದೆ, ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು ಅಂತ. ಅದು ಕಾನೂನಾತ್ಮಕವಾಗಿ ಶಾಂತಿ ರೀತಿಯಿಂದ ನಮ್ಮ ಸಂಘಟನೆ ಮೂಲಕ ಮನವಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ವಿ. ಕಾನೂನಾತ್ಮಕವಾಗೇ ಮಾಡಲಿ, ನಮಗೆ
ಅದನ್ನು ಮನವಿ ಕೊಡೋಕ್ಕೆ ಬಂದವ್ರಿಗೆ ನೀವು ಲಾಠಿ ಚಾರ್ಜ್ ಮಾಡೋದು ಇದು ಸರಿಯಾದ ಅಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯದ ಜನ ಹೇಳ್ತಕ್ಕಂಥದ್ದು. ಇವತ್ತು ನಮ್ಮ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ದಿನಮಾನದಲ್ಲಿ ಈ ಸರ್ಕಾರಕ್ಕೆ ಒಂದು ಯಾವ ರೀತಿ ಇದಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅದು ಮಾಡ್ತೇವೆ. ನಮ್ಮ 3 ಮಂದಿ ಜಗದ್ಗುರು ಮತ್ತು ವಿಶೇಷವಾಗಿ ನಿನ್ನೆ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕ ಜಯ ಮೃತ್ಯುಂಜಯ ಸ್ವಾಮಿಗಳು ಯತ್ನಾಳ್ ಅವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದಲ್ಲಿ ನಮ್ಮ ಸಮಾಜ ಇರ್ತೇವೆ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ಹಾಗೂ ಶಾಸಕ ಜನಾರ್ದನ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಸೇಡಿನಿಂದ ಲಾಠಿ ಚಾರ್ಜ್ ಮಾಡಿದೆ. ವಯೋವೃದ್ಧರು ಮತ್ತು ಯುವಕರನ್ನು ಬಂಧಿಸಲಾಗಿದೆ. ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲಾದ್, ಯತ್ನಾಳ್ ಸೇರಿದಂತೆ ಹಲವು ಮುಖಂಡರ ಬಂಧನವೂ ಆಗಿದೆ. ಸಿಎಂ ಮಾತು ಕೊಟ್ಟಿದ್ದನ್ನ ಮಾಡಲೇಬೇಕು. 50,000ಕ್ಕೂ ಹೆಚ್ಚು ಸಮುದಾಯದವರು ಹೋರಾಟಕ್ಕೆ ಬಂದಿದ್ರು. ಜಯ ಮೃತ್ಯುಂಜಯ ಸ್ವಾಮೀಜಿ ಇಲ್ಲಿಯವರೆಗೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ರು. ಸಿಎಂ ಹೋಗಿ ಮನವರಿಕೆ ಮಾಡಬೇಕಿತ್ತು. ಆದ್ರೆ ಅದೆಲ್ಲ ಬಿಟ್ಟು ಯಾವುದೋ ನೆಪದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಯಾರು ಹೋರಾಟಕ್ಕೆ ಮುಂದಾಗಬಾರದು ಎಂಬ ಭಯ ಹುಟ್ಟಿಸುವ ಕೆಲಸ ಮಾಡಿದ್ದಾರೆ ಎಂದರು. ತಾವೆಲ್ಲರೂ ಕೂಡ ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆಗಳನ್ನು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈಗಾಗಲೇ ಬಂದಿರುವಂಥ ವಿಷಯ. ಪಂಚಮಶಾಲಿ ಒಂದು ರಿಸರ್ವೇಷನ್ ವಿಚಾರದಲ್ಲಿ ಹೋರಾಟ ನಡೆಸ್ತಾ ಇರುವಂಥ ಒಂದು ವಿಚಾರದಲ್ಲಿ ಸರ್ಕಾರ ಒಂದು ವಿಚಕ್ಷಣಾರಹಿತವಾಗಿ ಲಾಠಿ ಚಾರ್ಜನ್ನು ಮಾಡೋದ್ರ ಮೂಲಕ, ಲಾಠಿ ಚಾರ್ಜ್ ಅಂತಂದರೆ ಅದು ಮಾಮೂಲು ಲಾಠಿ ಚಾರ್ಜ್ ಅಲ್ಲ, ಸೇಡಿಂದ ಯಾವ ರೀತಿ ಮನುಷ್ಯರನ್ನ ಹಿಂಸೆ ಮಾಡೋದಕ್ಕೆ ನಾವು ಬ್ರಿಟಿಷರ್ ಕಾಲದಲ್ಲಿ ಒಂದು ಲಾಠಿಗಳು ಬೋಟಿಂದ ಹೊಡಿತಾ ಇದ್ರು ಅಂತೇಳಿ ನಾವೇನು ಕೇಳ್ತಾ ಇದ್ದೀವೋ ಅದಕ್ಕಿಂತ ಇನ್ನೂ ಭಯಾನಕವಾಗಿ ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಕೂಡ ತಾವು ನೋಡ್ತಾ ಇರ್ಬೋದು. ಎಲ್ಲರನ್ನ ಗುಂಪಾಗಿ, ಅಂದರೆ ವಯಸ್ಸು ಕೂಡ ನೋಡ್ದೇನೆ, ಸಣ್ಣವರು ದೊಡ್ಡವರು ಅಂತೂ ಕೂಡ ಯಾರನ್ನೂ ಕೂಡ ನೋಡ್ದೇನೆ, ಅವರಂತಕ್ಕೆ ಅವರು ಬಸ್ಸುಗಳ ಹತ್ರ ನಿಂತ್ಕೊಂಡಿದ್ರು ಕೂಡ ಗುಂಪುಗಳ ಜನಗಳನ್ನ ಪೊಲೀಸರು ಅಲ್ಲಿಗೆ ಹೋಗಿ ಅವ್ರನ್ನ ಸುತ್ತಾಡಿ ಅವ್ರನ್ನ ಕೆಳಗೆ ಬೀಳಿಸಿ ಸಿಕ್ಕಾಪಟ್ಟೆ ಹೊಡೆದಿರುವಂಥ ಒಂದು ವಿಚಾರ ತಾವು ನೋಡಿದಿರ್ತಾರೆ. ಇಲ್ಲಿ ಇನ್ನೂ ಪ್ರಮುಖವಾಗಿ ಜಯ ಮೃತ್ಯುಂಜಯ ಸ್ವಾಮಿಗಳನ್ನು ಕೂಡ ಪೊಲೀಸರು ಬಂಧನದಲ್ಲಿ ಇಡುವಂಥ ಒಂದು ವಿಚಾರ ಆಗಿರ್ಬೋದು. ನಮ್ಮ ಪಕ್ಷದ ನಾಯಕರುಗಳಾದ ಯತ್ನಾಳ್ ಅವರು ಮತ್ತು ಸಿ ಪಾಟೀಲ್ರು, ಮುನೇನ್ಕುಪ್ಪ ಅವರು ಮತ್ತು ಬಹಳಷ್ಟು ಮಂದಿ, ನಮ್ಮ ಅರವಿಂದ್ ಬೆಲ್ಲದವರು ಪ್ರತಿಪಕ್ಷದ ಉಪನಾಯಕರು, ಇಷ್ಟು ಮಂದಿನೂ ಕೂಡ ಒಂದು ಕಡೆ ಬಂಧನ ಮಾಡಿ ಇನ್ನೊಂದು ಕಡೆ ಅವ್ರನ್ನ ಬಂಧನದಲ್ಲಿಟ್ಟು, ಸ್ವಾಮೀಜಿಯವ್ರನ್ನ ಬಂಧನದಲ್ಲಿಟ್ಟು ಅಮಾಯಕ ಜನರನ್ನು ಮನಬಂದಂತೆ, ಅಂದರೆ ಇವತ್ತು ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಒಳಗಡೆ ಕುಂತಿದ್ದೆ, ನಾನು ನೋಡ್ತಾ ಇದ್ದೆ, ಅಲ್ಲಿ ADG ಹಿತೇಂದ್ರ ಬಂದರು, ಓಡೋಡಿ ಬಂದರು, ಒಳಗಡೆ ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಅವರು ಜಸ್ಟ್ ಅಲ್ಲಿ ಕರೀತಾ ಇದ್ದರು. ನಾನು ಏನೋ ವಿಚಾರ ಏನಾದರೂ ಇರ್ಬೋದಂತ ನಾವು ಅಂದ್ಕೊಂಡಿದ್ದು. ಬಂದು ಒಂದು 5 ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಗಡೆ ಹೋಗ್ಬಿಟ್ಟು ಹಿತೇಂದ್ರ ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿದರು. ಮೀಟಿಂಗ್ ಆದ ತಕ್ಷಣ ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕೋ ಅನಾಹುತ ಆಗೋಗಿತ್ತು. ಅಂದರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ADG ಇವತ್ತು ಏನು ಹಿತೇಂದ್ರ ಇದ್ದಾನೆ, ಒಬ್ಬ ಸ್ಯಾಡಿಸ್ಟ್ ರೀತಿಯಲ್ಲಿ ಪೊಲೀಸರಿಗೆ ಅವರು ಹುಕುಮನ್ನು ಜಾರಿ ಮಾಡೋದ್ರ ಮೂಲಕ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂಥ ಒಂದು ಘಟನೆಗಳನ್ನು ಮರುಕಳಿಸುವಂಥ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಪಂಚಮಶಾಲಿಗಳು ಒಂದು ಹೋರಾಟ ಮಾಡ್ತಾಯಿದ್ರು, ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರುವಂಥ ಒಂದು ವಿಚಾರ. ಈ ವಿಷಯದಲ್ಲಿ ಸ್ವಾಮೀಜಿಗಳು ಒಂದೇ ಮಾತನ್ನು ಹೇಳಿದರು. ಯಾಕೆಂದರೆ ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬಂದಿರುವಂಥ ಜನಗಳಿಗೆ ಒಳ್ಳೆ ಸಮಾಧಾನಕರವಾದ ವಿಚಾರ.
ಕಾನೂನು ನೆಟೆ ರೋಗದಿಂದ ಒಣಗಿ ಹೋಗುತ್ತಿರುವ ತೊಗರಿ ಬೆಳೆ ಸಮೀಕ್ಷೆ ಮಾಡಬೇಕು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಪದಾಧಿಕಾರಿಗಳು ಕಮಲಾಪುರ ತಾಲೂಕಿನ ವಿಕೆ ಸಲ್ಗರ್ ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ಮಾತನಾಡಿ, ನೆಟೆ ರೋಗದಿಂದ ಒಣಗಿದ ತೊಗರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಒಣಗಿ ಹೋದ ತೊಗರಿ ಬೆಳೆಗೆ ವಿಮೆ ಮಂಜೂರು ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ತೊಗರಿ ಬೆಳೆ ಹಾನಿಯಾದ ಬಗ್ಗೆ ವರದಿ ತರಿಸಿಕೊಂಡು ರಾಜ್ಯ ಸರ್ಕಾರ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ 30 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ತೊಗರಿ ಬೆಳೆಗಾರರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕು. ಪ್ರತಿ ಕ್ವಿಂಟಾಲ್ ತೊಗರಿಗೆ 12,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಎಂದು ಆಗ್ರಹಿಸಿದರು. ಹಾಗಾಗಿರೋ ನಮ್ಮ ರೈತರು 1,86,991 ಜನ ರೈತರು ಇನ್ಸೂರೆನ್ಸ್ ಮಾಡಿದ್ದಾರೆ. ಹೋದ್ಸಲ ರೈತರಿಂದ ಹಣ ಎಷ್ಟು ಜಮಾ ಆಗಿದೆ ಅಂತ ಕೇಳಿದ್ರೆ 11 ಕೋಟಿ ಚಿಲ್ಲರೆ ರೊಕ್ಕನ ರೈತರಿಂದ ಜಮಾ ಆಗಿದೆ. ಹೋದ ವರ್ಷದ ಕತೆ ಹೇಳ್ತಿದ್ದೀನಿ. ಅಂದ್ರೆ ಇದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ಇನ್ಸೂರೆನ್ಸ್ ಕಂಪನಿ ಆಗಿದೆ. ಯೂನಿವರ್ಸಲ್ ಸಂಪ್ ಕಂಪನಿ. ಇದಕ್ಕೆ ನೀವು ಒಪ್ಪಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ನಾನು ಹೇಳಕ್ಕೆ ಬಯಸ್ತೀನಿ, ಇವತ್ತು ವಿಕೆ ಸಲ್ಗರ್ ಊರದ ಅಂತ ಇಟ್ಕೊಳ್ಳಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಈ ವಿಕೆ ಸಲ್ಗರ್ದಲ್ಲಿ ಎಲ್ಲಾರ ಕುರಿ ದೊಡ್ಡ ಇತ್ತಂದ್ರೆ ಆ ಕುರಿ ದೊಡ್ಡ ಆಗೋದು ಕಾಳ ಬಿಟ್ಟು ಕುರಿ ಇರೋದು ಸಾಧ್ಯ ಏನ್ರಿ ಇವ್ರೆ? ಈ ಪರಿಸ್ಥಿತಿ ಅದಾನಿ ಅಂಬಾನಿ ಕಾಳ ನನ್ನ ಮಕ್ಕಳು ಇದು ಒಯ್ದು ಮುಂಡಾಮಾಸ್ ದಂಡಿ ಹರಿದಿರೋದ್ರಿಂದ ಈ ಕಂಪನಿ ಇನ್ಸೂರೆನ್ಸ್ ಕಂಪನಿ ಸತ್ಯನಾಶ ಆಗಿದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈ ರೋಡ್ ಇದೆ, ಎಲ್ಲಾದ್ರೂ ಒಂದು 2 ವೀಲರ್ ಅನ್ನ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅವಾಗ ಏನಾಗ್ತದ, ಪೊಲೀಸರು ಬರ್ತಾರ, ಕಂಪ್ಲೇಂಟ್ ಆಗ್ತದ, FIR ಆಗ್ತದ. FIR ಕಾಪಿ ಸಬ್ಮಿಟ್ ಮಾಡಿದ ನಂತರ RTO ಬರ್ತಾರ, ಯಾವ ಪಾರ್ಟ್ಸ್ ಹೋಗಿದೆ ಆ ಗಾಡಿದು ಅಂತೇಳಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರ. ಅವಾಗ ಅದ್ರ ಇನ್ಸೂರೆನ್ಸ್ ಅನ್ನ ಆ ಪಾರ್ಟ್ ಕಿಮ್ಮತ್ತನ್ನ ಕಟ್ಟಿ ಗಾಲಿ ಹೋಗ್ಯದ ಏನು ಅಥವಾ ಟ್ಯಾಂಕ್ ಹೋಗ್ಯದ, ಇನ್ನೊಂದು ಹೋಗ್ಯದ, ಸುಧಾಡ್ ಹೋಗ್ಯದ, ಸಿದ್ಧದ ಮಟ್ಟ ಹೋಗ್ಯದ ಅಂತೇಳಿ ಆ ಕಿಮ್ಮತ್ ಆಧಾರದಲ್ಲಿ ಆ ಕಿಮ್ಮತ್ ಬೇಸಿಸ್ ಮೇಲೆ ಇನ್ಸೂರೆನ್ಸ್ ಕ್ಲೇಮ್ ಆಗ್ತದೆ ಅದು. ಆದ್ರೆ ನಮ್ಮ ರೈತ 1 ಎಕರೆ ತೊಗರಿ ಬೆಳೆಕ್ಕೆ ಎಷ್ಟು ಸಾರಿ ಸದಿ ಕಳೆದಾರ, ಖರ್ಚೆಷ್ಟು, ಎಷ್ಟು ಸಾರಿ ಎಣ್ಣೆ ಹೊಡೆದಿದ್ದಾರೆ, ಖರ್ಚೆಷ್ಟು, ಆದ್ರೆ ಇವತ್ತು ಅದನ್ನು ಎಡಿ ಹೊಡೆಯೋಕ್ಕೆ ಖರ್ಚೆಷ್ಟು ಅಂತದನ್ನು ಅಂದಾಜ್ ಬೇಸಿಸ್ ಮೇಲೆ ಮಾಡಲಾರ್ದೇನೆ ಇವತ್ತು ಅವ್ರು ಮಾಡ್ತಕ್ಕಂಥ ಪದ್ಧತಿ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ಇನ್ಸೂರೆನ್ಸ್ ಕಂಪನಿ, ಪದ್ಮಾಸರ ಕಂಪನಿ, ಅದಾನಿ ಕಂಪನಿ, ಗುಂಡಾ ಕಂಪನಿ ಅಂತಕ್ಕಂಥ ಮಾತನ್ನು ಹೇಳ್ಕೊಡ್ತೀವಿ. ಅದಕ್ಕಾಗಿ ನಾವು ನೀವು ಎಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ಮಾತು ಈಗ ಬಂದಿದ್ದು ಒಂದೇ ಒಂದು ವಿಷಯ ಏನು ಅಂತ ಕೇಳಿದ್ರೆ, ನಿಮ್ಗ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅದಕ್ಕೊಂದಿಷ್ಟು ತಿದ್ದುಪಡಿ ಮಾಡೋಕ್ಕೆ ನೀವು ನಿಮ್ಮ ಜೆಡಿಗೆ ಒತ್ತಾಯ ಆಗಬೇಕು. ನಮ್ಮ PT ಅವರು ಅವ್ರ ತಹಸೀಲ್ದಾರ್ ಅವ್ರ ಮೂಲಕ DC ಅವ್ರಿಗೆ ಒತ್ತಾಯ ಆಗಬೇಕು. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ತೊಗರಿ ಒಣಗ್ಯಾದ, ಸತ್ತೋರು ಮಣ್ಣು ಖರ್ಚಿಗೂ ಸರಿ ಹೋಗಲ್ಲ, ಪರಿಹಾರ ಕೊಡ್ತಾರೆ. ನಾವೇನು ಕೇಳ್ತೀವಿ, ಇನ್ಸೂರೆನ್ಸ್ ಕ್ಲೇಮ್ ಆದ್ರೂ ಒಂದಿಷ್ಟು ರೈತರಿಗೆ ಹೆಲ್ಪ್ ಆಗ್ತದೆ ಅಂತೇಳಿ ಆ ತೊಗರಿ ಬೆಳೆಗಾರರ ಮಾನವೀಯತೆ ಹಿತದೃಷ್ಟಿಯಿಂದ ನೀವೇನು ಮಾಡ್ಬೇಕು ಅಂತ ಕೇಳಿದ್ರೆ, ಅದು ನೀವು ಬರಲ್ಲ ಅಂತ ಹೇಳ್ತೀರಿ, ಹೇಳಬಾರ್ದು, ನಿಮಗೆಲ್ಲ ಪಾಪ ನಿಮ್ಮ ಕೈಯಾಗಿ ಇಲ್ಲದು. ಹಾಗಾಗಿರೋದ್ರಿಂದ ರೌಡಿ ಶೀಟರ್ ಒಬ್ಬನನ್ನು ಮಾರಕಾಸ್ತ್ರಗಳಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕಲಬುರಗಿ ನಗರದ ಹೊರವಲಯದ ಮಾಲ್ಗತ್ತಿ ಕ್ರಾಸ್ ಸಮೀಪದಲ್ಲಿ ಮಂಗಳವಾರ ತಡರಾತ್ರಿ ನಡೆದಿದೆ. ಕಲಬುರಗಿ ನಗರದ ಹಮಾಲ್ವಾಡಿಯ ನಿವಾಸಿ ಖಲೀಲ್ ತಂದೆ ಲಾಲ್ ಅಹಮದ್ 37 ವರ್ಷದ ವ್ಯಕ್ತಿ ಕೊಲೆಯಾದವ. ದುಷ್ಕರ್ಮಿಗಳು ಖಲೀಲ್ನ ಮುಖಕ್ಕೆ ಮಾರಕಾಸ್ತ್ರಗಳಿಂದ ತಿವಿದದ್ದು ಮುಖ ಗುರುತು ಸಿಗದಂತಾಗಿದೆ. ಖಲೀಲ್ ಮೇಲೆ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ರೌಡಿ ಶೀಟರ್, ದರೋಡೆ, ಹಲ್ಲೆ ಸೇರಿದಂತೆ ಹಲವು ಪ್ರಕರಣಗಳು ದಾಖಲಾಗಿದ್ವು. ನಿವೇಶನಕ್ಕಾಗಿ ನಡೆದ ಜಗಳವೇ ಕೊಲೆಗೆ ಕಾರಣ ಎನ್ನಲಾಗುತ್ತಿದೆ. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ST, ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್, ಸಬ್ ಅರ್ಬನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇಲ್ಲೇನು ಆರೋಪಿಗಳಿದ್ದಾರೆ, ಆರೋಪಿಗಳಿಗೆ ಮತ್ತು ಇವನೇನು ಮೃತನಾಗಿದ್ದಾನೆ ಅವರಿಬ್ಬರ ನಡುವೆ ಒಂದು ಸೈಟ್ಗಳ ವಿಚಾರಕ್ಕೋಸ್ಕರ ಗಲಾಟೆ ಆಗ್ತಾ ಇದೆ. ಅದು ದಾಖಲೆಗಳು ಕಲೆಕ್ಟ್ ಮಾಡೋದು, ಅದೇ ಸೈಟ್ಗಳ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು.
ಅಲ್ಲಿ ಕರೆಸಿ ಮಾತಾಡೋಕ್ಕೋಸ್ಕರ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಈಗ ಪ್ರಾಥಮಿಕವಾಗಿ ಸೈಟ್ ವಿಚಾರ ಕಂಡಿದೆ. ಇವರ ನಡುವೆ ಏನಾದರೂ ಹಳೆ ವೈಷಮ್ಯ ಮತ್ತು ಅದರ ಬೇರೆ ವಿಚಾರಗಳ ಬಗ್ಗೆ ಕೂಡ ಮಾಹಿತಿ. ಅವ್ರು ಒಬ್ಬನೇ ಅಥವಾ ಜೊತೆಲಿ ಯಾರಾದರೂ ಹೋಗಿದ್ರು? ಇವನು ಸ್ಥಳಕ್ಕೆ ಹೋಗಿದ್ದು ಒಬ್ಬನ ಬಗ್ಗೆನೇ ಮಾಹಿತಿ. ಒಂದು ಸ್ಕೂಟಿಯಲ್ಲಿ ಹೋಗಿದ್ದಾನೆ ಸರ್. ಬಗ್ಗೆ ಮಾಹಿತಿ ಒಟ್ಟು 21 ಕೇಸ್ ಇತ್ತು. ಕೊಲೆ ಮತ್ತು 307, 353 ಬೇರೆ ಬೇರೆ ಕೇಸ್ಗಳಿತ್ತು. ಕಳೆದ ಕೇಸ್ ಲಾಸ್ಟ್ ಕೇಸ್ ಆಗಿದ್ದು 2019. 5 ವರ್ಷದಿಂದ ಯಾವುದೇ ಕೇಸ್ ಇರಲಿಲ್ಲ ನಮ್ಮ ಇದ್ರ ಪ್ರಕಾರ ಚೆಕ್ ಮಾಡಿದ್ವಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.